ಎಲ್ಲರಿಗೂ ನಮಸ್ಕಾರ. ಈಗ GSTR1 ಫೈಲ್ ಮಾಡಬೇಕಾದ್ರೆ ನಾವು ಮೊದಲು ಟ್ಯಾಕ್ಸೇಬಲ್ ಅಮೌಂಟನ್ನು GSTR1 ಒಳಗಡೆ ತೋರಿಸ್ತೀನಿ. ಒಂದು ನಿಮಿಷ. GSTR1 ಫೈಲ್ ಮಾಡಬೇಕಾದ್ರೆ ನಾವು ಇಲ್ಲಿ ಟೇಬಲ್ 12 HSN ಕೋಡು, HSN ವೈಸ್ ಸಮ್ಮರಿ, ಇದನ್ನು ನಾವು ಈ ಸಲ B2B ಬಿಸ್ನೆಸ್ ಮಾಡೋರು ಏನು ಫೈಲ್ ಮಾಡಬೇಕಾಗತ್ತೆ. ಮತ್ತು B2C ಇದನ್ನು ಮಾಡಿದರೂ ಇದನ್ನು ನಾವು ಫೈಲ್ ಮಾಡಬೇಕಾಗತ್ತೆ. ಆದರೆ 5 ಕೋಟಿ ರೂಪಾಯಿ ಒಳಗಡೆ ಟ್ರಾನ್ಸಾಕ್ಷನ್ ಇದ್ದರೆ ಇದು B2C ಸ್ವಲ್ಪ ಎಕ್ಸಂಪ್ಷನ್ ಇದೆ. ಆದರೆ B2B ಮಾತ್ರ ಕಂಪಲ್ಸರಿಯಾಗಿ ನೀವು ಇದನ್ನು 12th ಟೇಬಲನ್ನು HSN ವೈಸ್ ಸಮ್ಮರಿನ ಎಂಟ್ರಿ ಮಾಡಲೇಬೇಕು. ಅದೇ ಥರ 13 ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಲೇಬೇಕು. ಅದು ಯಾವ ಥರ ಅಂತ ನೋಡೋಣ. ಈ ಥರ ಎರರ್ ಬರುತ್ತೆ. ಎರರ್, ಪ್ಲೀಸ್ ಎಂಟರ್ ಡೀಟೇಲ್ಸ್ ಇನ್ ಟೇಬಲ್ 13 ಬಿಫೋರ್ ಜನರೇಟಿಂಗ್ ಎ ಸಮ್ಮರಿ. ನೀವು ಜನರೇಟ್ ಸಮ್ಮರಿ ಅಂತ ಕೊಟ್ಟಾಗ ಇಲ್ಲಿ ಎರರ್, ಪ್ಲೀಸ್ ಎಂಟರ್ ಡೀಟೇಲ್ಸ್ ಇನ್ ಟೇಬಲ್ 12 ಆ್ಯಂಡ್ 13 ಅಂತ ಕೊಡುತ್ತೆ. ಇಲ್ಲಿ 13 ಅಷ್ಟೇ ಯಾಕೆ ಕೊಡ್ತಾ ಇದೆ ಅಂತ ಹೇಳಿದರೆ, ಇಲ್ಲಿ ನಾನು ಎಂಟ್ರಿ ಮಾಡಿರೋದು B2C ಮಾತ್ರ. ಇಲ್ಲಿ B2B ನಾನು ಎಂಟ್ರಿ ಮಾಡಿದರೆ ಆವಾಗ ಏನು ಮಾಡುತ್ತೆ, ಅದು 12th ಟೇಬಲನ್ನು ಎರರ್ ತೋರಿಸುತ್ತೆ. ಇಲ್ಲಿ ನಾವು B2C ಮಾಡಿರೋದ್ರಿಂದ ಇಲ್ಲಿ 13 ಟೇಬಲ್ ಮಾತ್ರ ಎರರ್ ತೋರಿಸ್ತಾ ಇದೆ. ಇದನ್ನು ನಾವು ಯಾವ ಥರ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ, ಇದು B2B ಎಂಟ್ರಿ ಮಾಡಬೇಕಾದ್ರೆ HSN ಕೋಡನ್ನು ಹಾಕಬೇಕು. ಇಲ್ಲಿ ನಾವು ಎಷ್ಟು ಇಲ್ಲಿ ತೋರಿಸ್ತೀನಿ ನಿಮಗೆ. ನಾವು ಇಲ್ಲಿ HSN ಕೋಡನ್ನು ಹಾಕಬೇಕು. ಹಾಕಿದಾಗ ನಾವು ಸೇಲ್ ಮಾಡಿರುವಂಥ ಮಟೀರಿಯಲನ್ನು HSN ಕೋಡನ್ನು ಇಲ್ಲಿ ಹಾಕಬೇಕು. ಇಲ್ಲಿ ಡಿಸ್ಕ್ರಿಪ್ಷನ್ ಬೇಕಾದರೆ ಟೈಪ್ ಮಾಡ್ಬೋದು. ನೆಕ್ಸ್ಟ್ ಯುನೀಕ್ ಕ್ವಾಂಟಿಟಿ, ಎಷ್ಟು ಸೇಲ್ ಮಾಡಿದ್ದೀವಿ ಅಂತ ಇಲ್ಲಿ ಟೋಟಲ್ ಕ್ವಾಂಟಿಟಿ, ಆಮೇಲೆ ಟ್ಯಾಕ್ಸೇಬಲ್ ಅಮೌಂಟ್ ಎಷ್ಟು, ಯಾವ GST ರೇಟು, 18% ಅಥವಾ 28%, 12%, ಅದನ್ನು ಇಲ್ಲಿ ನಾವು ಮೆನ್ಷನ್ ಮಾಡಬೇಕು. ನೀವು ಡೌನ್ಲೋಡ್ HSN ಕೋಡ್ ಲಿಸ್ಟ್ ಅಂತ ಹೇಳಿದರೆ ನಿಮಗೆ ನಿಮ್ಮದು ಯಾವುದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ, ಯಾವ HSNನಲ್ಲಿ ಬರುತ್ತೆ ಅಂತ ಇಲ್ಲಿ ನಾವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು. ಇದು ಡೌನ್ಲೋಡ್ HSN ಸಮ್ಮರಿ ಫ್ರಮ್ ಇನ್ವಾಯ್ಸ್ ಅಂದರೆ ನಿಮಗೆ ಇನ್ವಾಯ್ಸ್ನಲ್ಲಿ ಅಪ್ಲೋಡ್ ಮಾಡಿರ್ತಾರಲ್ಲ, ಅದು ನಿಮಗೆ ಸಿಗುತ್ತೆ. HSN ಕೋಡ್, ಈ HSN ಸರ್ವಿಸ್ ಚಾರ್ಜಸ್ ಇದೆಯೇ, ಈ HSN ಕೋಡು ಇದನ್ನು ನಾವು ಇಲ್ಲಿ ಟೈಪ್ ಮಾಡಿದ್ದೀವಿ. 998713 ಮೇಂಟೆನೆನ್ಸ್ ಆ್ಯಂಡ್ ರಿಪೇರಿ ಸರ್ವಿಸ್ ಆಫ್ ಕಂಪ್ಯೂಟರ್ಸ್. ಇದು 13th ಡಾಕ್ಯುಮೆಂಟ್ಸನ್ನು ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ. ಇನ್ವಾಯ್ಸಸ್ ಫಾರ್ ಔಟ್ವರ್ಡ್ ಸಪ್ಲೈ, ಇಲ್ಲಿ ಸೀರಿಯಲ್ ನಂಬರ್ ಅಂತ ಇದೆ. ಫ್ರಾಮ್ ನಿಮ್ಮದು ಇನ್ವಾಯ್ಸ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಎಲ್ಲಿಂದ ಎಂಡ್ ಆಯಿತು, ಟೋಟಲ್ ನಂಬರ್ ಆಫ್ ಇನ್ವಾಯ್ಸಸ್ ಎಷ್ಟಾಯಿತು, ಆಮೇಲೆ ಟೋಟಲ್ ನಂಬರ್ ಆಫ್ ಇನ್ವಾಯ್ಸಸ್ ಎಷ್ಟು ಕ್ಯಾನ್ಸಲ್ ಮಾಡಿದಿರಿ, ಆಮೇಲೆ ಟೋಟಲ್ ಎಷ್ಟು ಇನ್ವಾಯ್ಸನ್ನು ರೈಸ್ ಮಾಡಿದಿರಿ, ಅದನ್ನು ಹಾಕಿಬಿಟ್ಟು ಇಲ್ಲಿ ಆ್ಯಡ್ ಡಾಕ್ಯುಮೆಂಟ್ ಅಂತ ಕೊಟ್ಟು ನೀವು ಮಾಡಿದ ಮೇಲೆ ಅದು ಎರರ್ ಹೋಗುತ್ತೆ. ಇಲ್ಲಿದೆ ನೋಡಿ, 549 to 552. ಟೋಟಲ್ ನಂಬರ್ ಆಫ್ ಇನ್ವಾಯ್ಸಸ್ 4, ಕ್ಯಾನ್ಸಲ್ಡ್ 3, ನೆಟ್ ಇಶ್ಯೂಡ್ 1. ಈ ಥರ ನೀವು ಎಂಟ್ರಿನ ಮಾಡಬೇಕು. ಇದನ್ನು ನೀವು ಎಕ್ಸೆಲ್ನಲ್ಲಿ ಯಾವ ರೀತಿ ನೀವು ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕಪ್ಪ ಅಂತೇಳಿದರೆ, ನೀವು ನಿಮ್ಮದು ಸಾಫ್ಟ್ವೇರ್ ಯೂಸ್ ಮಾಡ್ತಾಯಿದ್ರೆ ಸಾಫ್ಟ್ವೇರಲ್ಲಿ ಆ ಫೀಚರ್ಸನ್ನು ಕೊಟ್ಟಿರ್ತಾರೆ. ಆದರೆ HSN ವೈಸ್ ರೆಕಾರ್ಡ್ಸನ್ನು ನೀವು ಸಮ್ರಿನ ತೆಗೆದುಕೊಂಡು ಬಿಟ್ಟು ಅಪ್ಲೋಡ್ ಮಾಡ್ಕೋಬೇಕು. ಇಲ್ಲಪ್ಪ ಅಂದರೆ ನೀವು ಎಕ್ಸೆಲ್ನಲ್ಲಿ ಮೇಂಟೈನ್ ಮಾಡೋದಾದರೆ
ಇನ್ವಾಯ್ಸ್ ನಂಬರ್, ಇನ್ವಾಯ್ಸ್ ಡೇಟು, ಬಿಲ್ ಟು, GST ನಂಬರ್, ಬಿಲ್ ಡಿಸ್ಕ್ರಿಪ್ಷನ್ನು, HSN ಕೋಡು, ಕ್ವಾಂಟಿಟಿ, ರೇಟ್, ಟೋಟಲ್, SGST, CGST, ನೆಟ್ ಈ ಥರ ನೀವು ಮೇಂಟೈನ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ HSN ಕೋಡ್ ವೈಸ್ ನಿಮಗೆ ಜನ್ರೇಟ್ ಮತ್ತು B2C, B2B ಯಾವ್ದು ಬೇಕು ನಿಮಗೆ, ಇಲ್ಲಿ ಕ್ವಾಂಟಿಟಿ ಎಷ್ಟು, ಟ್ಯಾಕ್ಸೇಬಲ್ ಅಮೌಂಟ್ ಎಷ್ಟು, ಅದೆಲ್ಲ ನಿಮ್ಗೆ ಈಸಿಯಾಗಿ ಸಮ್ರಿ ಸಿಕ್ಬಿಡುತ್ತೆ. ಈ ಥರ ನೀವು ಈ ಒಂದು ಮೇ ತಿಂಗಳಲ್ಲಿ ಇದನ್ನು GSTR1 ಫೈಲ್ ಮಾಡಬೇಕಾದ್ರೆ ಇದು ಕಂಪಲ್ಸರಿಯಾಗಿ ಬಿಟ್ಟಿದ್ದಾರೆ. ನೀವು HSN ಕೋಡ್ ವೈಸೂ ನೀವು ಸಮ್ರಿನ ಎಷ್ಟು ಅಮೌಂಟ್ ಸೇಲ್ ಮಾಡಿದಿರಿ ಅಂತ ಅದನ್ನು ಫೈಲ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.